ಎಸ್ ಫೈನಲ್ ಒಂದು ಸೂಪರ್ ಡೂಪರ್ ಆದ ಮ್ಯಾಚ್ ಇವತ್ತು ನಮಗೆ ನೋಡಕ್ಕೆ ಸಿಕ್ಕಿದ್ದು. ಇದ್ರ ಬಗ್ಗೆ ನಾನು ಬೆಳಗ್ಗೆನೆ ಹೇಳಿದ್ದೆ ಪ್ರಿವ್ಯೂ ವಿಡಿಯೋ ಮಾಡ್ಬೇಕಾರೆ. ಇವತ್ತು ಕೂಡ ಒಂದು ಸಕ್ಕತ್ತಾಗಿರೋ ಹೈ ವೋಲ್ಟೇಜ್ ಮ್ಯಾಚ್ ನಮ್ಗೆ ನೋಡಕ್ಕೆ ಸಿಗುತ್ತೆ ಅಂತ. ನೆನ್ನೆ ನೋಡಿದ್ವಿ ಅಂದ್ರೆ PBKS ಮತ್ತೆ GT, ಇವತ್ತು LSG ಮತ್ತೆ DC ಮ್ಯಾಚ್ ಸಕ್ಕತ್ತಾಗಿ ಮೂವ್ ಆಯ್ತು. ಫಸ್ಟ್ ಇನ್ನಿಂಗ್ಸ್ ನ ಸ್ಕೋರ್ ನೋಡಿದ್ವಿ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಏನ್ ಒಂದ್ ಸೈಡ್ ಆಗ್ಬಿಡುತ್ತೆ, ಚೆಚ್ಚಿ ಬಿಸಾಕ್ ಬಿಡ್ತಾರ ಅಂತ ಅನ್ಕೊಂಡ್ವಿ. ಆದ್ರೆ ಅಲ್ಲೂ ಕೂಡ ಬಾಯಿಗೆ ಬರ್ತಿದ್ರು DC ಅವರು. ಸುಮಾರು ಪವರ್ ಪ್ಲೇ ಮುಗಿಯೋಷ್ಟಲ್ಲ ಸುಮಾರು 4 ವಿಕೆಟ್ ಇಲ್ಲಿ ಡಮ್ ಅಂದ್ಬಿಟ್ಟಿತ್ತು. ಇನ್ನೇನ್ ಬಿಡುಗರು LHC ಒಂದ್ ಸೈಡ್ ಮಾಡ್ಕೊಂಡು ಚೆಚ್ ಬಿಡ್ತಾರೆ, ಇನ್ನೇನು DC ಅವ್ರನ್ನ ಮಚ್ಚಾಕ್ತಾರೆ, ಅವರು ಕೂಡ ಅಲೌಟ್ ಮಾಡಿ ಬಿಸಾಕ್ತಾರೆ ಅಂತ ಅನ್ಕೊಂಡ್ವಿ. ಆದ್ರೆ ಇಲ್ಲಿ ರಿಜ್ವಿ ಮತ್ತೆ ಸ್ಟಪ್ಸ್ ಎನ್ಕೊಂಡು ಆಡಿದ್ದು ಸಾಲಿಡ್ ಅಂದ್ರೆ ಸಾಲಿಡ್ ಪಾರ್ಟ್ನರ್ಶಿಪ್ ಗುರು. ಮಾತ್ರ ಇಬ್ರು ಕಡೆನೂ ಕೂಡ ಇಬ್ರು ಒಂಥರ ಆಪಾತ್ ಬಂದ ತರ ಎನ್ಕೊಂಡು ಆಡಿದ್ದು. ಅದಾದ್ಮೇಲೆ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದ್ದೆ ಆಲ್ಮೋಸ್ಟ್ ಎಲ್ಲ ಕೂಡ ಸರಿಯಾಗಿದೆ. ಕೆಲವೊಂದು ಇಲ್ಲಿ ತಪ್ಪಾಗಿದೆ. ಅಂದ್ರೆ ಡೆಲ್ಲಿ ವಿನ್ ಆಗಿತ್ತು ಅಂತ ಹೇಳಿದೆ, ಡೆಲ್ಲಿ ವಿನ್ ಕೂಡ ಆಗಿದೆ, ಕಂಟಿನ್ಯೂಸ್ ವಿನ್ ಕೂಡ ಇದೆ. ಫಸ್ಟ್ ಮ್ಯಾಚ್ ಕೂಡ ವಿನ್, ಸೆಕೆಂಡ್ ಕೂಡ ವಿನ್, ಥರ್ಡ್ ಕೂಡ ವಿನ್, ನೆನ್ನೆ ಮ್ಯಾಚ್ ಕೂಡ ವಿನ್, ಇವತ್ತು ಕೂಡ ವಿನ್. 5ಕ್ಕೆ 5 ಮ್ಯಾಚ್ ಕೂಡ ಇಲ್ಲಿ ನಾನು ಏನ್ ಹೇಳಿದೆ ಅದೇ ಪ್ರಿಡಿಕ್ಷನ್ ಸರಿ ಕೂಡ ಆಗಿದೆ. ಡೆಲ್ಲಿ ವಿನ್ ಆಗುತ್ತೆ ಅಂತ ಹೇಳಿದೆ, ಡೆಲ್ಲಿಲಿ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ಕುಲ್ದೀಪ್ ಯಾದವ್ ಮತ್ತೆ ಅಕ್ಷರ್ ಪಟೇಲ್ ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಗುತ್ತೆ ಅಂತ ಹೇಳಿದೆ. ಕುಲ್ದೀಪ್ ಯಾದವ್ಗೆ 2 ವಿಕೆಟ್ ಬಿತ್ತು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಸಕ್ಕತ್ತಾಗಿ ಕಂಟ್ರೋಲ್ ನ ಕೂಡ ಮಾಡಿ 1 ವಿಕೆಟ್ ಅನ್ನ ಕೂಡ ತಗೊಂಡ್ರು. ಬಟ್ ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಕೂಡ ಆದ್ರು. ಡೋಂಟ್ ವರಿ, ನಮ್ಗೆ ಬೌಲಿಂಗ್ ಅಲ್ಲಿ ಮೇನ್ ಬೇಕಾಗಿದ್ದು. ಏನಕ್ಕೆ ಇವತ್ತಿನ ಪಿಚ್ ಇದ್ದಿದ್ದ ಸ್ಪಿನ್ನಿಂಗ್ ಗೆ ಹೆಲ್ಪ್ ಇರೋದ್ರಿಂದ, ಹಾಗಾಗಿ ಇವತ್ತು ಸ್ಪಿನ್ನರ್ಸ್ ಗೆ ಒಂದು ಒಳ್ಳೆ ವಿಕೆಟ್ಸ್ ನೋಡಕ್ಕೆ ಸಿಕ್ಕಿದೆ. ಅದಾದ್ಮೇಲೆ ಲುಂಗಿ ಎನ್ಗಡಿ ಕೂಡ ಅಷ್ಟೇ 3 ವಿಕೆಟ್ ಕೂಡ ಬಿದ್ದು ಒಳ್ಳೆ ಕಮಲ್ನ ಕೂಡ ಮಾಡಿರುವಂತದ್ದು. ಅದಾದ್ಮೇಲೆ ನಟರಾಜನ್ನ ನಾನು ಹಾಕೊಳ್ತಾರಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಗುರು. ಆದ್ರೆ ನಟರಾಜನ್ ಅಂತ DC ಆಪಾತ್ ಬಾಂಧವ ತರ ಕೆಲಸವನ್ನ ಮಾಡಿ ಕೊಟ್ಟಿರೋದು. 3 ವಿಕೆಟ್ ಗುರು. ಈ ಕಡೆ ನಟರಾಜನಿಗೆ 3 ವಿಕೆಟ್, ಲುಂಗಿ ಎನ್ಗಡಿ 3 ವಿಕೆಟ್, ಅದಾದ್ಮೇಲೆ ಕುಲ್ದೀಪ್ ಯಾದವ್ 2 ವಿಕೆಟ್, ಅಕ್ಷರ್ ಪಟೇಲ್ಗೆ 1 ವಿಕೆಟ್, ಟೋಟಲ್ ಆಗಿ ಎಂಟೈರ್ ಟೀಮ್ ಅನ್ನ LHC ಮಚ್ಚಾಕಿರೋದು, ಆಲ್ಔಟ್ ಅನ್ನ ಮಾಡ್ಬಿಟ್ಟು ಇವತ್ತು DC ಟೀಮು. ಇವತ್ತು ಇನ್ನೊಂದೇನು ಶಾಕಿಂಗ್ ವಿಷಯ ಅಂದ್ರೆ ಮೇನ್ ವಿಕೆಟ್ಸ್ ಗಳು ಇವತ್ತು ಉದ್ರೋಗಿರೋದು. ಈ ಕಡೆ ಬಂದ್ವಿ ಅಂದ್ರೆ ರಿಷಬ್ ಪಂತ್ ಹೋಗಿ, ಅದಾದ್ಮೇಲೆ ಆಕಾಶ್ ಬೋಧನೆ ಹೋಗಿ, ಅದಾದ್ಮೇಲೆ ಮೇನ್ ನಿಕೋಲಸ್ ಪೂರನ್ ಮತ್ತೆ ರಿಷಬ್ ಪಂತ್ ಔಟ್ ಆಗಿದ್ದು. ನನಗೆ ನಿಜವಾಗ್ಲೂ ಶಾಕ್ ಆಗ್ಬಿಡ್ತು. ಏನಂದ್ರೆ ರಿಷಬ್ ಪಂತ್ ನಿಜವಾಗ್ಲೂ ಇವತ್ತು ಸೆಟ್ ಆಗಿದ್ರು ಅಂದ್ರೆ ಆಡೋ ಪ್ಲೇಯರ್ ಅವರು ಬೈ ಮಿಸ್ ಆಗಿ ಒಂಥರ ಬ್ಯಾಡ್ ಲಕ್ ಅಂತಾರಲ್ಲ ಆ ತರ ಔಟ್ ಹಾಕಿದ್ರು. ಯಾರು ಮುಖೇಶ್ ಅನ್ಸುತ್ತೆ ಬೌಲಿಂಗ್ ಏನೋ ಮಾಡ್ತಾ ಇದ್ರು. ಸ್ಕ್ರೀಸ್ ಅಲ್ಲಿ ಯಾರು ಮಿಚಲ್ ಮಾರ್ಷ್ ಇದ್ದಿದ್ದು, ಜಸ್ಟ್ ಸ್ಟ್ರೈಟಿಂಗ್ ಕೊಟ್ಟಿದ್ದು ಅಷ್ಟೇ. ಅದು ಯಾರಿಗೆ ಮುಖೇಶ್ ಕೈಗೆ ತಾಗ್ಬಿಟ್ಟು ಈ ಕಡೆ ಇವರು ಕೂಡ ಸ್ಕ್ರೀಸ್ ನ ಬಿಟ್ಟಿದ್ರು, ರಿಷಬ್ ಪಂತ್ ಕೂಡ ಸ್ಕ್ರೀಸ್ ಬಿಟ್ಟಿದ್ರು. ಹಾಗೆ ಕೈಗೆ ಟಚ್ ಆಗಿ ವಿಕೆಟ್ ಬಿತ್ತಲ್ಲ, ಬ್ಯಾಡ್ ಲಕ್ ಇಂದ ಇಲ್ಲಿ ರಿಷಬ್ ಪಂತ್ ಔಟ್ ಕೂಡ ಆಗಿದ್ದು. ಅದೊಂಥರ ಅಚ್ಚೆ ಅಂತ ಅನಿಸ್ಬಿಡ್ತು. ರಿಷಬ್ ಪಂತ್ ಕೂಡ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ವಾಪಸ್ ಪೆವಿಲಿಯನ್ ಗೆ ಮೂವ್ ಕೂಡ ಆಗಿದ್ದು. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ನಿಕೋಲಸ್ ಪೂರನ್ ಕೂಡ ಅಷ್ಟೇ ಇವತ್ತು ಆಡ್ತಾರಂತ ಫುಲ್ ಹೈ ಎಕ್ಸ್ಪೆಕ್ಟೇಷನ್ ಅನ್ನು ನಿಕೋಲಸ್ ಪೂರನ್ ಮೇಲೆ ಇಟ್ಕೊಂಡಿದ್ದೆ. ಆದ್ರೂ ಕೂಡ ಅಷ್ಟೇ ಲುಂಗಿ ಎನ್ಗಡಿ ಹಾಕಿದ್ದು ಆಫ್ ಕಟರ್ ಇದೆಯಲ್ಲ, ಸಾಲಿಡ್ ಅಂದ್ರೆ ಸಾಲಿಡ್ ಬೌಲಿಂಗ್ ಮಾತ್ರ. ಅದು ಇಂಥ ಪ್ಲೇಯರ್ ವಿಕೆಟ್ ಅನ್ನ ತೆಗೆದಿರ ಅಂದ್ರೆ ಸಾಮಾನ್ಯ ಮಾತಂತೂ ಅಲ್ಲ. ನಿಮ್ಗೆ ಗೊತ್ತು, ನಿಕೋಲಸ್ ಪೂರನ್ ಒಂದೇ ಒಂದು ಸಲ ಸೆಟ್ ಆಗ್ಬಿಟ್ರು ಫೀಲ್ಡ್ ಅಲ್ಲಿ ಅಂದ್ರೆ ಹೆಂಗ್ ಆಡ್ತಾರೆ ಅಂತ ನೀವೇ ನೋಡಿದ್ರ. ಬಟ್ ಸ್ಟಾರ್ಟಿಂಗ್ ಬರ್ತದಂಗೆ ಕೂಡ ವಿಕೆಟ್ ತೆಕ್ಕೊಟ್ಟಿದ್ದು ಲುಂಗಿ ಎನ್ಗಡಿ, ಅದ್ ಮಾತ್ರ ಒಳ್ಳೆ ಕೆಲಸನ ಕೂಡ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಯಾರು ಪರ್ಫಾರ್ಮ್ ಮಾಡ್ತಾರ ಅಂತ ಅನ್ಕೊಂಡಿದ್ವಿ, ಅವರು ಪರ್ಫಾರ್ಮ್ ಮಾಡಿಲ್ಲ. ಸ್ಟಾರ್ಟಿಂಗ್ LHC ಇಂದ ಮಿಚಲ್ ಮಾರ್ಷ್ ಒಂದು ಪರ್ಫಾರ್ಮ್ ಮಾಡಿದಾರೆ ಬಿಟ್ರೆ ಅದ್ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ. ಅದಾದ್ಮೇಲೆ ಲಾಸ್ಟ್ 6ನೇ ಪ್ಲೇಸ್ ಅಲ್ಲೇ ಬಂದ್ರಲ್ಲ ಅಬ್ದುಲ್ ಸಮದ್, 36 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ಕೆ ಸ್ವಲ್ಪ ರನ್ ಕೂಡ ಬಂತು. ಇಲ್ಲಾಂದ್ರೆ ಲಾಸ್ಟ್ CSK ಮ್ಯಾಚ್ ಆಯ್ತಲ್ಲ ಅದ್ರಗಿಂತ ಕಡಿಮೆ ಟಾರ್ಗೆಟ್ ಅನ್ನ ಕೊಟ್ಬಿಟ್ರು ಅನ್ಸುತ್ತೆ. ಅವರು 127ಕ್ಕೆ ಆಲ್ಔಟ್ ಆಗಿದ್ರು, ಇವರು ಅದ್ರಗಿಂತ ಕಡಿಮೆ ರನ್ ಕೊಟ್ಬಿಟ್ಟು ಇಲ್ಲಿ ಇವತ್ತು ಇನ್ನೊಂದು ಹಿಸ್ಟ್ರಿನ ಈ IPL ಸೀಸನ್ ಅಲ್ಲಿ ಮಾಡ್ಬಿಡೋರು ಅನ್ಸುತ್ತೆ. ಆದ್ರೆ ಅಬ್ದುಲ್ ಸಮದ್ ಸ್ವಲ್ಪ ನಿಂತ್ಕೊಂಡು ಆಡಿದ್ಕೆ ಸ್ವಲ್ಪ ರನ್ ಬಂದಿದೆ. ಇಲ್ಲಾಂದ್ರೆ LHC ಗೆ ಇನ್ನು ಕೂಡ ಹೀನಾಯವಾಗಿ ಇವತ್ತಿನ ಮ್ಯಾಚ್ ಅನ್ನ ಸೋತಾಗ್ಬಿಡೋದು ಮಾತ್ರ. ಅದಾದ್ಮೇಲೆ ಟೋಟಲ್ ಆಗಿ 141 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು DC ಅವರಿಗೆ. ನಾನು ಏನ್ ಅನ್ಕೊಂಡೆ ಅಂದ್ರೆ 141 ಏನ್ ಬಿಡೋರು ಚೆಚ್ಚಿ ಬಿಸಾಕ್ತಾರೆ, ಫುಲ್ ಒನ್ ಸೈಡ್ ಮ್ಯಾಚ್ ಹಾಕ್ಬಿಡ್ತಾರೆ ಅಂತ ಅನ್ಕೊಂಡ್ರೆ. ಆದ್ರೆ ಅಲ್ಲಿ KL ರಾಹುಲ್ ಇವರು ಕೂಡ ಮೇನ್ ಪಿಲ್ಲರ್ ಇಲ್ಲಿ ಬರ್ತಾ ಇದ್ದಂಗೆ ಅದು ಅಂದ್ರೆ ಲೆಗ್ ಸೈಡ್ ಅನ್ನ ಹೊಡೆದ್ರು, ಅದು 6 ಸ್ಟಾರ್ಟಿಂಗ್ ಬರ್ತದಂಗೆ ಎತ್ತಾಕ್ ಹೋಗ್ಬಿಟ್ರು ಸ್ವಾಮಿ. ಡೈರೆಕ್ಟ್ ಆಗಿ ಕ್ಯಾಚ್ ಕೂಡ ಹೋಗಿದ್ದು. ಮೋಸಿನ್ ಖಾನ್ ಅವರ ಕ್ಯಾಚ್ ಅನ್ನ ಕೂಡ ಹಿಡಿದಿದ್ದು. ಅದು ಫಸ್ಟ್ ಮೊಹಮ್ಮದ್ ಶಮಿಗೆ ವಿಕೆಟ್ ಹೋಗಿದ್ದು. ನಾನು ಇವತ್ತು ಇನ್ನೊಂದು ಪ್ರೆಡಿಕ್ಷನ್ ಕೂಡ ಕೊಟ್ಟಿದ್ದೆ, ಮೊಹಮ್ಮದ್ ಶಮಿಗೆ ಪವರ್ ಪ್ಲೇ ತಗೊಂಡ್ ಬಂದ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಪಕ್ಕ ವಿಕೆಟ್ ಬಿದ್ದೇ ಬೀಳುತ್ತೆ ಅಂತ. ನಾನು ನಿಮ್ಗೆ ಸುಳ್ಳು ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಮೇಲ್ಗಡೆ ಐ ಬಟನ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಕೂಡ ವಿಡಿಯೋ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು, ಅದ್ರಲ್ಲಿ ಏನಿಲ್ಲ ಗುರು. ಅದಾದ್ಮೇಲೆ ಇವತ್ತು ಇನ್ನೊಂದೇನು ಅಂದ್ರೆ ನಾನು ಆ ವಿಡಿಯೋದಲ್ಲಿ ಪ್ರಿಡಿಕ್ಷನ್ ಕೂಡ ಕೇಳಿದೆ. ಅಂದ್ರೆ ಯಾರು ಇವತ್ತಿನ ಮ್ಯಾಚ್ ಅನ್ನ ವಿನ್ ಆಗ್ತಾರೆ ಅಂತ ತುಂಬಾ ಜನ DC ಅಂತ ಕೂಡ ಹೇಳಿದ್ರು, ಕೆಲವೊಂದ್ ಜನ LHC ಅಂತ ಕೂಡ ಹೇಳಿದ್ರು. ಶೌಟ್ ಔಟ್ ಕೊಡ್ತೀನಿ ಅಂತ ಕೂಡ ಹೇಳಿದೆ. ಇಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಕೂಡ ಹಾಕಿದ್ದೀನಿ. ನೀವು ಚೆನ್ನಾಗಿ ಪ್ರಿಡಿಕ್ಷನ್ ಕೂಡ ಮಾಡಿದ್ರ. ಮುಂದೆ ಕೂಡ ನಮ್ಮ ವಿಡಿಯೋನ ನೋಡ್ತಾ ಇರಿ, ಪ್ರತಿ ವಿಡಿಯೋದಲ್ಲೂ ಇದ್ದೇ ಇರುತ್ತೆ. ಪ್ರಿಡಿಕ್ಷನ್ ಹಾಕಿದ್ರಿ ಅಂದ್ರೆ ಮುಂದೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಈ ತರ ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಮ ಕಮೆಂಟ್ಸ್ ಅನ್ನ ಸ್ಕ್ರೀನ್ ಶಾಟ್ ಅನ್ನ ರೀತಿ ಹಾಕ್ಬಿಟ್ಟು ಶೌಟ್ ಔಟ್ ಅನ್ನ ಕೊಡ್ತೀನಿ. ಇನ್ನ ಮ್ಯಾಚ್ ಕಡೆ ಬರೋದಾದ್ರೆ KL ರಾಹುಲ್ ಅಲ್ಲಿ ಹೋಗ್ಯಾನ. ಅದಾದ್ಮೇಲೆ ಪತುಮ್ ನಿಸಂಗ ಕೂಡ ಅಷ್ಟೇ. ಪತುಮ್ ನಿಸಂಗ ಇವತ್ತು ಆಡ್ತಾರೆ ಅಂತ ಅನ್ಕೊಂಡಿದ್ದೆ, ಏನೋ ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಅಂದ್ರೆ
T20 ಫಾರ್ಮೆಟ್ ಅಲ್ಲಿ ಒಳ್ಳೆ ಫಾರ್ಮ್ ಅನ್ನ ಕೂಡ ಕಂಡುಕೊಂಡಿದ್ರು. ಹಾಗಾಗಿ ಇಲ್ಲಿ ಆಡ್ಕೊಡ್ಬೋದು ಅಂತ ಅನ್ಕೊಂಡೆ. ಅದರಲ್ಲಿ ಬಂದಿದ್ದು ಓಪನರ್ ಕೂಡ ಹೊಗೆ ಅವರು ಡಕ್ಔಟ್ ಆದ್ರೆ ಇವ್ರ ಕಡೆ 1 ರನ್ ಹೊಡೆದು 19 ತನಕ ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ನಿತೀಶ್ ರಾಣಾ ಕೂಡ ಬಂದ್ರು. ಅದಾದ್ಮೇಲೆ 15 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಕೂಡ ಬಂದ್ರು. ಆದ್ರೆ ಅವರು ಕೂಡ ಇಲ್ಲಿ ಹೋಗಿ ಅದಾದ್ಮೇಲೆ ಯಾರು ಸ್ಟಬ್ಸ್ ಮತ್ತೆ ರಿಜ್ವಿ ನಿಂತ್ಕೊಂಡು ಆಡಿದ್ಕೆ ಟೀಮ್ ಸ್ವಲ್ಪ ಹೊತ್ತು ಉಳ್ಕೊಳ್ತು. ಇಲ್ಲಾಂದ್ರೆ ಅದೇ ಏನಾಯ್ತು ಅಂದ್ರೆ ಪವರ್ ಪ್ಲೇ ಒಳಗೆ ಗುರು ನೋಡಿ, LSC ಏನಾಯ್ತು ಅಂದ್ರೆ ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ 42 ರನ್ಗೆ 1 ವಿಕೆಟ್ ಅನ್ನ ಅಷ್ಟೇ ಕಳ್ಕೊಂಡಿದ್ದು. ಆದ್ರೆ ಇಲ್ಲಿ DC ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ ಏನೊಂದು 36 ರನ್ ಅಷ್ಟೇ ಅನ್ಸುತ್ತೆ. 36 ರನ್ನಿಗೂ ಅದಕ್ಕಿಂತ ಕಡಿಮೆನೇ ಇದ್ರು ಅನ್ಸುತ್ತೆ. ಅಷ್ಟು ಹೊಡ್ಸ್ಕೊಂಡು ಅಂದ್ರೆ ಅಷ್ಟು ರನ್ ಹೊಡೆದು 4 ವಿಕೆಟ್ ಅನ್ನ ಕಳ್ಕೊಂಡಿದ್ರು. ಎಲ್ಲ ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗ್ಬಿಟ್ಟಿದ್ರು. ಹೊಗೆ ಹಾಕ್ಸ್ಕೊಳುತ್ತೆ DC ಹೊಗೆ ಹಾಕ್ಸ್ಕೊಳುತ್ತೆ ಇವತ್ತು ಅಂತ. ಆದ್ರೆ ಇವತ್ತು ಎತ್ಕೊಟ್ಟಿದ್ದು ಮ್ಯಾಚು ರಿಜ್ವಿ ಮತ್ತೆ ಸ್ಟಬ್ಸ್ ಸಾಲಿಡ್ ಆಗಿ ಪರ್ಫಾರ್ಮೆನ್ಸ್ ಗುರು. ಮಾತ್ರ ನಿಜವಾಗ್ಲೂ ಯಾರು ಕೂಡ ಅನ್ಕೊಂಡಿರಲಿಲ್ಲ DC ಹೊಡೆಯುತ್ತೆ ಮ್ಯಾಚ್ ಇವತ್ತು ಅಂತ. ಲಾಸ್ಟ್ ತನಕ ಮ್ಯಾಚ್ ಅನ್ನ ಕೂಡ ತಗೊಂಡಿದ್ದು. ಲಾಸ್ಟ್ ತನಕ ಕೂಡ ಅಷ್ಟೇ ಸುಮಾರು ಒಂದು 15 ಓವರ್ ಅಲ್ಲೇ ನಮಗೆ ಕನ್ಫರ್ಮ್ ಕೂಡ ಆಗಿದ್ದು DC ಕಡೆ ಮ್ಯಾಚ್ ಬರುತ್ತೆ ಅಂತ. ಅಷ್ಟು ತನಕ ಕೂಡ ಹೇಳಂಗೆ ಇರಲಿಲ್ಲ ಮ್ಯಾಚ್ LSC ಹೊಡಿಯುತ್ತಾ DC ಹೊಡಿಯುತ್ತ ಅಂತ. ಈ ತರ ಮ್ಯಾಚ್ ಇತ್ತು ಅಂದ್ರೆ ಮ್ಯಾಚ್ ಕೊನೆ ತನಕ ನೋಡ್ಕೆ ಒಳ್ಳೆ ಇಂಟ್ರೆಸ್ಟ್ ಕೂಡ ಇರುತ್ತೆ. ಯಾವತ್ತು ಕೂಡ IPL ಅಲ್ಲಿ ಇನ್ನ ಮುಂದೆ ಮ್ಯಾಚ್ ಆದ್ರೂ ಕೂಡ ಅಷ್ಟೇ ಒನ್ ಸೈಡ್ ಮ್ಯಾಚ್ ಆಗ್ಬಾರ್ದು ಗುರು. ಒನ್ ಸೈಡ್ ಮ್ಯಾಚ್ ಆಗ್ಬಿಡ್ತಂದ್ರೆ ಗೊತ್ತಲ್ಲ ನಿಮ್ಗೆ ಫುಲ್ ನೋಡಕ್ಕೆ ಬೋರ್ ಹೊಡೆದ್ಬಿಡುತ್ತೆ. ನಮಗೆ ಗೊತ್ತಾಗ್ಬಿಟ್ಟಿರುತ್ತಲ್ಲ ಆವಾಗ್ಲೇ ಅಂದ್ರೆ ಇದೇ ಟೀಮ್ ವಿನ್ ಆಗುತ್ತೆ ಅಂತ. ಹಾಗಾಗಿ ನೋಡೋ ಕ್ರೇಜ್ ಕೂಡ ಇರೋದಿಲ್ಲ. ಆದ್ರೆ ಈ ತರ ಟೀಮ್ ಇತ್ತು ಅಂದ್ರೆ ಈ ತರ ಮ್ಯಾಚಸ್ ಇತ್ತು ಅಂದ್ರೆ ಏನಾಗುತ್ತೆ ಅಂತ ಲಾಸ್ಟ್ ತನಕ ನೋಡೋ ಒಂದು ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಸಖತ್ತಾಗಿರೋ ಪೈಸಾ ವಾಲ್ಸಲ್ ಮ್ಯಾಚ್ ಕೂಡ ನಮ್ಗೆ ಅಲ್ಲಿ ಆಗುವಂಥದ್ದು. ಇವತ್ತು ಕೂಡ ಅಷ್ಟೇ ರಿಜ್ವಿ ಕಡೆಯಿಂದ 47 ಬಾಲಿಗೆ 70 ರನ್ ಕೂಡ ಹೊಡೆದಿದ್ದು. ಒಂಥರ ಟೀಮಿಗೆ ದೊಡ್ಡ ಅಮೌಂಟ್ ನ ಕಾಂಟ್ರಿಬ್ಯೂಷನ್ ಕೂಡ ಮಾಡ್ದಂಗಾಗಿದೆ ಇವತ್ತು ರಿಜ್ವಿ. ಅದಾದ್ಮೇಲೆ ಸ್ಟಬ್ಸ್ ಕೂಡ ಅಷ್ಟೇ ಅದೇ ರೀತಿ ಬ್ಯಾಟಿಂಗ್ ಅನ್ನ ಕೂಡ ಮಾಡಿ ಕೊಟ್ಟಿದ್ದಾರೆ. ಸ್ಟಬ್ಸ್ ಮುಂಚೆನೆ ನೋಡಿದ್ರಲ್ಲಿ ನೀವು ಲಾಸ್ಟ್ ಸೀಸನ್ ಎಲ್ಲ ಯಾವ ತರ ಆಡಿದ್ರ ಅಂತ. ಇವರು ಕೂಡ ಅಷ್ಟೇ ಒಂದ್ಸಲಿ ಸೆಟ್ ಆದ್ರೂ ಪ್ಲೇಯರ್ ಅಂದ್ರೆ ಬಹಳ ಕಷ್ಟ ಕೂಡ ಆಗುತ್ತೆ ಔಟ್ ಮಾಡೋದು. ಅದಾದ್ಮೇಲೆ ಸ್ಟಾರ್ಟಿಂಗ್ ತೆಕೊಂಡ್ರು ಅಂದ್ರೆ ಪ್ಲಸ್ ಆಗುತ್ತೆ, ಇಲ್ಲಾಂದ್ರೆ ಅಪೋನೆಂಟ್ ಟೀಮಿಗೆ ಅಲ್ಲಿ ಮೈನಸ್ ಕೂಡ ಆಗುವಂಥದ್ದು. ಕೇವಲ 17.1 ಓವರ್ಲಿ ಮ್ಯಾಚ್ ಅನ್ನ ಕೂಡ ಎಂಡ್ ಮಾಡಿ ಕೊಟ್ಟಿದ್ದಾರೆ ಇಬ್ರು ಸೇರ್ಕೊಂಡು. ಸಾಲಿಡ್ ಆದ ಪರ್ಫಾರ್ಮೆನ್ಸ್ ಮಾತ್ರ ಇತ್ತು DC. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಅನ್ನ ಕೂಡ ಅದೇ ರೀತಿ ಮಾಡಿದೆ. ಅಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಕೊಲಾಪ್ಸ್ ಆಗಿರ್ಬೋದು. ಮತ್ತೆ ಇಲ್ಲಿ ಕೆಳಗೆ ಬಂದಂತಹ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಒಳ್ಳೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಕಡೆ ಬೌಲಿಂಗ್ ಅನ್ನು ಕೂಡ ಅಂತ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೂಡ ನೋಡಕ್ ಸಿಕ್ಕಿದೆ. ಅದಾದ್ಮೇಲೆ ಬ್ಯಾಟಿಂಗ್ ಅನ್ನು ಕೂಡ ಅಷ್ಟೇ ಸೈಕ್ ಆದ ಪರ್ಫಾರ್ಮೆನ್ಸ್ ನಂಗಿತ್ತು ನೋಡಕ್ಕೆ ಸಿಕ್ಕಿರುವಂತದ್ದು. ಓವರ್ ಆಲ್ ಆಗಿ ಮ್ಯಾಚ್ ಅಂತೂ ಅಲ್ಟಿ ಮಾತ್ರ ಫುಲ್ ಚಿತಲ್ ಪತಲ್ ಮಾಡಾಕಿದ್ದಾರೆ. ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.